ಗಾಡ್, ನನ್ನ ಜೀವ ತೆಗಿಯಕ್ಕೆ ಇದ್ದಾನೆ. ಹಲೋ, ಏನಕ್ಕೆ ಫೋನ್ ಮಾಡಿದೆ? ಮೇಡಮ್, ನಿಮಗೆ ಕೊಟ್ಟಿರೋ ಟೈಮ್ ಮುಗಿದೋಯ್ತು. ಬ್ಯಾಲೆನ್ಸ್ ಅಮೌಂಟ್ ನನಗೆ ನಾಳೆ ಬರದೇ ಇದ್ರೆ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಬೇಕಾಗತ್ತೆ. ಎದುರಿಸ್ತಿಲ್ಲ ಮೇಡಮ್, ಹೇಳಿದ್ದನ್ನೇ ಮಾಡಿ ತೋರಿಸೋನು ನಾನು. ಲಕ್, ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ನಾಳೆ ನಿನ್ನ ಕೈಯಲ್ಲಿ ದುಡ್ಡಿರುತ್ತೆ. ಈಗ ಫೋನ್ ಇಡು. ನಾಳೆನೂ ನೀವು ಹೀಗೆ ಏನಾದ್ರು ಕಾರಣ ಕೊಟ್ರೆ ಹಾಗೇನು ಮಾಡಬೇಕು ಮೇಡಮ್? ನಾಳೆನೂ ನೀವು ಹೀಗೆ ಏನಾದ್ರು ನೆಪ ಹೇಳಿದ್ರೆ ಜೊತೆ ಫೋನಲ್ಲಿ ಮಾತಾಡಲ್ಲ, ನೀವಿರೋ ಜೈಲಿಗೆ ಬಂದು ಮಾತಾಡಬೇಕಾಗತ್ತೆ. ಏಯ್, ಎಷ್ಟು ಮಾತಾಡ್ತೀಯಾ? ನಾಳೆ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಎಲ್ಲ ನಂದೇ ತಪ್ಪು. ಆ ಕೆಸ್ರಿನ್ ಕಮ್ಮಿ ಲೈಫ್ನ ಸ್ಪಾಯ್ಲ್ ಮಾಡೋಣ ಅಂತ ಅನ್ಕೊಂಡು ಆ ಡ್ರಗ್ ಪೆಡ್ಲರ್ಸ್ಗೆ ಎಲ್ಲ ದುಡ್ಡು ಸುರಿದೆ. ಬಟ್ ವಾಟ್ ಟು ಡು? ಎಲ್ಲ ವೇಸ್ಟ್ ಆಗೋಯ್ತು. ಆ ಕಮಲಿಗೇನು ಆಗದೆ ನಾನು ಎಲ್ಲಿ ಸಿಕ್ಕಾಕೋತೀನಿ ಅನ್ನೋ ಭಯ ಶುರುವಾಗಿ ಪೊಲೀಸ್ ಅವ್ರ ಹತ್ರ ಸರೆಂಡರ್ ಆಗೋ ಒಂದು ಬಕ್ರನ ಹಿಡಿದುಕೊಡುವಂತ ನಿನ್ನ ಹತ್ರ ಕೇಳೋ ಹಾಗಾಯ್ತು. 25 lakhs, 25 ಲಕ್ಷದಲ್ಲಿ ಆಲ್ರೆಡಿ 12 ಲಕ್ಷ ಕೊಟ್ಟಿದ್ದೀನಿ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ನ ಅರೇಂಜ್ ಮಾಡಕ್ಕೆ ನಾನು ಎಷ್ಟು ಪರದಾಡ್ತಿದ್ದೀನಿ ಅಂತ ನಿನ್ಗೇನೋ ಗೊತ್ತು? 1 ಪೈಸೆನೂ ಕೊಟ್ಟಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಲುಕ್, ನಾಳೆ ನಿನ್ ದುಡ್ಡನ್ನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಅಲ್ಲಿವರೆಗೂ ಏನಾದ್ರೂ ಕಾಲ್ ಮಾಡಿದ್ರೆ ಅಷ್ಟೇ. ಈಗ ನಾನು ಕೇಳಿದ್ದೆಲ್ಲ ನಿಜನಾ? ನನ್ನ ಮೊಮ್ಮಗಳು ಇಂಥವಳ? ಅನೇಕ ಕೆಟ್ಟವಳಾಗಿದ್ರು ಈಗ ಬದಲಾಗಿದ್ದಾಳೆ ಅನ್ಕೊಂಡಿದ್ದೆ. ಆದರೆ ಇನ್ನು ಹಾಗೆ ಇದ್ದಾಳಲ್ಲ, ಇವಳು ಏನ್ ಮಾಡ್ತಾ ಇದ್ದಾಳೆ? ಕಮಲಿ ಅವರ ರಚನಾ ಫೋನ್ ಮಾಡ್ತೀಯಾಳ? ಸರ್, ರಿಸೀವ್ ಮಾಡಿ ಮಾತಾಡಿ ಸರ್. ಹಲೋ ಅಣ್ಣ. ಹೇಳು ರಚನಾ. ಅಣ್ಣ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ, ನನ್ನ ಮೇಲೆ ಕೋಪ ಬಂದಿದೆ ಅಂತ. ಆದರೆ ನನ್ನ ಜೀವನನ ನಾನು ನೋಡ್ಕೊಂಡಿದ್ದು ತಪ್ಪ ಅಣ್ಣ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಾಳೆ ನಾನು ಅಮ್ಮರು ಮದುವೆ ಆಗಬೇಕು ಅಂತಿದ್ದೀವಿ. ಅಣ್ಣ, ನನಗೆ ಗೊತ್ತು ನಿನಗಿದಿಷ್ಟ ಇಲ್ಲ ಅಂತ. ಆದರೆ ನಾನು ಅಮರ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನನಗೆ ನಂಬಿಕೆ ಇದೆ ಅಣ್ಣ, ನಾವಿಬ್ಬರು ಚೆನ್ನಾಗಿರ್ತೀವಿ ಅಂತ. ನಮ್ಮ ಹೊಸ ಲೈಫ್ಗೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಯಾಕಣ್ಣ ಏನು ಮಾತಾಡ್ತಾ ಇಲ್ಲ? ನಿನಗೆ ನನ್ನ ಮೇಲೆ ಕೋಪ ಅಲ್ವಾ? ಅಣ್ಣ, ನಿನಗೆ ನೆನಪಿದ್ಯಾ, ಚಿಕ್ಕವರಾಗಿದ್ದಾಗ ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ನಿನ್ನ ಮೇಲೆ ಹಾಕೊಂಡು ನೀನು ಬಯಸ್ಕೊತಾ ಇದ್ದೆ. ನಾನು ಹೈಸ್ಕೂಲಲ್ಲಿದ್ದಾಗ ಯಾವುದೋ ಹುಡುಗ ನನ್ನನ್ನು ರೇಗಿಸ್ದ ಅಂತ ಅವನು ಹಿಂದೆ ಮುಂದೆ ನೋಡದೆ ಹೊಡೆದಿದ್ದೆ. ಕಾಲೇಜಲ್ಲೂ ಅಷ್ಟೇ, ಯಾರೇ ನನ್ನ ತಂಟೆಗೆ ಬಂದ್ರು ಅವನು ಎಂಥ ದೊಡ್ಡ ರೌಡಿ ಅಂತನೂ ನೋಡದೆ ಅವ್ರಿಗೆಲ್ಲ ಬುದ್ಧಿ ಕಲಿಸ್ತಿದ್ದೆ. ನಂಗೇನು ಒಳ್ಳೇದೋ ಅದನ್ನೇ ಮಾಡ್ದವ್ ನೀನು. ಈ ತಂಗಿ ಪರವಾಗಿ ಯಾವಾಗ್ಲೂ ನಿಂತವ್ ನೀನು. ನನ್ಗೇನು ತೊಂದರೆ ಆಗ್ಬಾರ್ದು ಅಂತ ಒದ್ದಾಡ್ದವ್ ನೀನು. ನನ್ನ ಜೊತೆ ಜಗಳ ಆಡ್ತಾ ರೇಗಿಸ್ತಾ ಮಾತು ಬಿಟ್ಟು ಆಗಾಗ ಕೋಪಿಸ್ಕೊಳ್ತಾನೆ ನನ್ನ ತುಂಬಾ ಪ್ರೀತಿಸ್ದವನಣ್ಣ ನೀನು.
ಇದು ಡ್ಯೂಪ್ಲಿಕೇಟ್ ನೋಟ್ಸ್ ಅಂತ ಯಾರಿಗೂ ಗೊತ್ತಾಗಲ್ಲ. ಎಸ್, ಮೊದಲು ಇದನ್ನ ತಗೊಂಡು ಹೋಗಿ ಅವನ ಮುಖದ ಮೇಲೆ ಬಿಸಾಕ್ಬೇಕು. ಇದೆಲ್ಲ ಮುಗ್ದೋದ್ರೆ ಸಾಕಾಗಿದೆ ನಂಗೆ. ಇಲ್ಲ, ನನಗಿದೆಲ್ಲ ಗೊತ್ತಾಗಿದೆ ಅಂತ ಅನಿಕಾಗೆ ಗೊತ್ತಾಗಬಾರ್ದು. ನಾನಿದನ್ನು ಮೊದಲು ಅನ್ಪೂರ್ಣಗೆ ಹೇಳಬೇಕು. ಇವತ್ತು ನಿನ್ ತಂಗಿ ಅವಳಿಗೆ ಏನ್ ಬೇಕೋ ಅದನ್ನ ಅವಳೇ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಈಗ್ಲೂ ನಿನ್ ತಂಗಿ ಪರವಾಗೇ ನಿಲ್ತೀಯ ಅಲ್ವಾ ಅಣ್ಣ? ನನಗ್ ನಂಬಿಕೆ ಇದೆ ಅಣ್ಣ, ನೀನ್ ಈ ತಂಗಿನ ಬಿಟ್ಕೊಡಲ್ಲ ಅಂತ. ನಾಳೆಗೆ ಅಪ್ಪನ ಬಾ ಅಂತ ಕರಿತೀನಿ. ಅಪ್ಪ ಬಂದೇ ಬರ್ತಾರೆ. ಆದ್ರೆ ನಂಗೆ ಗೊತ್ತು ಅಣ್ಣ, ಅಮ್ಮ ಬರಲ್ಲ. ಆದ್ರೆ ನೀನ್ ಬರ್ಲೇಬೇಕು ಅಣ್ಣ. ನಾನ್ ಶುರು ಮಾಡೋ ಹೊಸ ಲೈಫ್ಗೆ ನೀನ್ ವಿಶ್ ಮಾಡ್ಲೇಬೇಕು. ಕಮ್ಲಿಗೆ ಬರೋ ಮನ್ಸಿದ್ರು ಅಮ್ಮಂಗ್ ನೋವಾಗತ್ತೆ ಅಂತ ಅವಳು ಬರ್ದೇ ಇರ್ಬೋದು. ಆದ್ರೆ ನೀನ್ ಅವಳನ್ನು ಕರ್ಕೊಂಡು ಬರ್ಲೇಬೇಕು ಅಣ್ಣ. ನಾನು ನಿಂಗೆ ಟೈಮು ಲೊಕೇಶನ್ ಕಳಿಸ್ತೀನಿ. ಈ ತಂಗಿ ನಿನ್ ದಾರಿನೇ ಎದುರು ನೋಡ್ತಾ ಇರ್ತಾಳೆ. ದಯವಿಟ್ಟು ನಿರಾಸೆ ಮಾಡಬೇಡ ಅಣ್ಣ. ಹೌದು, ನಾನು ಯಾಕೆ ಇಷ್ಟೊತ್ತು ಕೇಳ್ಕೊತಾ ಇದ್ದೀನಿ? ನನ್ನ ಅಣ್ಣ ಯಾವತ್ತಾದ್ರೂ ನಂಗೆ ಇಲ್ಲ ಅಂದಿದ್ದಾನ? ಇಲ್ಲ, ಅವನ್ ಬರ್ತಾನೆ. ಅವನ್ ಬಂದೇ ಬರ್ತಾನೆ. ಸರ್, ರಚನಾ ಏನಂದ್ಲು? ನಾಳೆ ರಚನಾ ಅಮ್ಮರ ಮದುವೆ ಅಂತ. ಅಯ್ಯೋ ಸರ್, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ.
ನಾನು ಡ್ಯೂಪ್ಲಿಕೇಟ್ ನೋಟ್ಸ್ನ ಇಟ್ಟಿದ್ದನ್ನ ನೋಡ್ಬಿಟ್ಯಾ? ನಾನು ಫೋನಲ್ಲಿ ಮಾತಾಡ್ತಿದ್ನ ಕೇಳಿಸ್ಕೊಂಡ್ಬಿಟ್ಯಾ ನೀನು? ಅನಿಕಾ, ಏನ್ ಹೇಳ್ತಾ ಇದ್ದೀಯ ನೀನು? ಏನು ಅರ್ಥ ಆಗ್ತಾ ಇಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮೈ ಇನ್ನಸೆಂಟ್ ತಾತ. ರೇ, ಸುಳ್ಳು ಹೇಳ್ತಿದ್ಯಾ? ನಾನು ಮಾಡಿದ್ದನ್ನೆಲ್ಲ ನೋಡಿದ್ದಕ್ಕೇನೆ ಕಣ್ ಬೆಕ್ಕಿನ ಥರ ಓಡೋಗಿದ್ದು. ಯಾಕೆ ನಿಕಾ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಿನ್ ಮನೆಗೆ ನೀನೇ ದ್ರೋಹ ಬಗ್ಗಿತಾ ಇದೀಯಾ? ಅಲ್ಲ, ನಿನ್ ಸ್ವಂತ ಅಕ್ಕ ಕಮಲಿ ಅವಳಿಗೆ ಮೋಸ ಮಾಡ್ತಾ ಇದ್ದಲ್ಲ ನೀನು. ಯಾಕೆ? ಯಾಕ? ಅವಳು ನನ್ನ ಸುಖ ಸಂತೋಷ ಜೀವನನೇ ಹಾಳು ಮಾಡಿದಾಳೆ. ಅವಳನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ನೋಡಿನ್ಕ, ನೀ ಮಾಡ್ತಿರೋ ಸರಿಗಿಲ್ಲ. ಎಲ್ಲ ವಿಷಯ ಅನ್ಪೂರ್ಣಗೆ ಹೇಳ್ಬಿಡ್ತೀನಿ. ಆಮೇಲೆ ನಿನಗೆ ಮನೇನೂ ಇರಲ್ಲ, ಇರೋದಕ್ಕೆ ಜಾಗನೇ ಇರೋದಿಲ್ಲ. ಓ, ಹೇಳ್ತೀಯಾ? ಹೇಳ್ಕೊಳೋ ಮುದ್ಕ. ಹೇಳೋಕ್ಕೂ ಮುಂಚೆ ನೀನ್ ಬದುಕಿರ್ತೀಯೋ ಇಲ್ವೋ ಅದನ್ನ ಫಸ್ಟ್ ನೋಡ್ಕೊ. ಏಯ್, ಏನ್ ಹಾಗೆ ನೋಡ್ತಿದ್ಯಾ? ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತನಾ? ಜನ್ಮ ಕೊಟ್ಟಿದ್ದ ತಂದೆನ ಮೆಂಟಲ್ ಮಾಡಿ ಕಳಿಸ್ದವಳು ನಾನು. ತಂದೆ ಅವಳ ತಾಯಿ, ಅವಳನ್ನ ಸಾಯಿಸಿದ್ದು ನಾನು. ಅಷ್ಟೇ ಯಾಕೆ, ಅಂಬಿ ಅವಳನ್ನೂ ಬಿಟ್ಟಿಲ್ಲ, ಸಾಯಿಸ್ಬಿಟ್ಟೆ. ಇನ್ನ ನಿನ್ನ ಸಾಯಿಸೋದು ನನಗೂ ಒಂದು ಲೆಕ್ಕ ಏನೋ ಮುದುಕ. ಅತ್ತಮ್ಮ, ಹೆಂಗಿದೆ ನಂದು ಅಡುಗೆ ಎಲ್ಲ ಆಯ್ತು, ನಾನೇ ಮಾಡ್ತೀನಿ ಬಿಡಿ. ಬೇಕಾಗಿಲ್ಲ, ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಡ. ಇವತ್ತಿಂದ ನಂದೇ ಬೇರೆ ಅಡುಗೆ ನಿಂದೇ ಬೇರೆ ಅಡುಗೆ ಅಂತ ಹೇಳಿದೆ ತಾನೆ. ಅತ್ತಮ್ಮ ಸೀದೋಯ್ತೈತೆ. ಅಯ್ಯೋ ಅತ್ತಮ್ಮ, ನಿಧಾನ, ಬಿಸಿ ಸುಡ್ತೈತೆ. ಏನು ಅಡುಗೆ ಮನೆಯಿಂದ ಘಮ್ ಘಮ ಅಂತ ವಾಸನೆ ಬರ್ತಾ ಇದೆ. ಓ ತಾರಾ, ನೀನ್ ಅಡುಗೆ ಮಾಡ್ತಿದ್ಯಾ? ಗ್ರೇಟ್. ಯುನೋ ಕಮಲಿ, ತಾರಾ ಫೈಲು ಪೆನ್ನು ಹಿಡ್ಕೊಂಡು ಆಫೀಸ್ಗೆ ಹೋಗಕ್ಕೆ ಶುರು ಮಾಡಿದಾಗಿಂದ ಅಡುಗೆ ಮನೆ ಕಡೆ ತಲೆನೇ ಹಾಕಿಲ್ಲ. ವರ್ಷ ಆದ್ಮೇಲೆ ಇವತ್ತೇ ತಾರಾ ಅಡುಗೆ ಮಾಡ್ತಾ ಇರೋದು. ಒಟ್ನಲ್ಲಿ ಕಮಲಿ, ಇವತ್ತು ನಾನು ನಿಮ್ಮ ಅತ್ತೆ ಮಾಡೋ ಸವಿಯಾದ ಸಾಂಬಾರ್ ರುಚಿ ಸವಿಬೋದು. ಯಾಕೆ ತರ ಯಾಕೆ ಹಾಗೆ ಲುಕ್ ಕೊಟ್ಟು ಸುಮ್ಮನಾಗ್ಬಿಟ್ಟೆ? ಆಗ ನೋಡಿದ್ರೆ ನೀನೇನೋ ಮನ್ಸಲ್ಲಿ ನನ್ನನ್ನು ಬೈಕೋತಿದ್ಯಾ ಅಂತ ಅರ್ಥ. ಮನ್ಸಲ್ಲಿ ಯಾಕೆ ಬೈಕೋತೀಯಾ? ಏನ್ ಅನ್ಸುತ್ತೋ ಬಾಯ್ ಬಿಟ್ಟು ಬಾಯ್ ತುಂಬಾ ಬೈದ್ಬಿಡು. ಅತ್ತೆಮ್ಮ ನಿಧಾನ, ಮತ್ತೆ ಕೈ ಸುಟ್ಕೋತೀರಾ? ನನಗೆ ಯಾರ ಪ್ರವಚನನೂ ಬೇಕಾಗಿಲ್ಲ. ಕೈ ಸುಟ್ಕೊಂಡ್ರ ನೀವತ್ತೆ? ಎಲ್ಲಿ ತಾರ? ಅರೆ ಏನು ಯಾರು ಮಾತಾಡಲ್ವಾ? ಏನಮ್ಮ ಕಮಲಿ, ನೀನು ಮಾತಾಡಲ್ವಾ? ಅಯ್ಯೋ ಮಾವಯ್ಯ, ನಾನು ಯಾಕೆ ಮಾತ್ಬಿಡ್ಲಿ? ಓ ಸರಿ ಸರಿ, ಸಾಂಬಾರ್ ಆಯ್ತಾ? ಹಾಗಿದ್ರೆ ಒಂಚೂರು ಕೈ ಹಾಕುತ್ತಾರಾ? ರುಚಿ ನೋಡ್ತೀನಿ ಹೇಗಿರುತ್ತೆ ಅಂತ. ತುಂಬಾ ವರ್ಷ ಆಯ್ತಲ್ಲ.
ಬಲವಂತ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪಿ, ಎಂತ ಕೊಲೆ ಪಾತ್ಕಿನೇ ನೀನು. ಇಷ್ಟು ವರ್ಷ ದಿನ ಮನೆಯಲ್ಲಿ ಸಾಕಿದ್ದು ಅವಾಗ ಹಾಲು ಎರ್ದಾಗ ಆಯ್ತಲ್ಲೇ. ಪಾಪ ನೀನ್ ನನ್ನ ಹತ್ರ ಸಿಕ್ಕಾಕೋಬಾರ್ದಾಗಿತ್ತು. ಓಕೆ, ಹೇಳು, ಏನ್ ಮಾಡ್ತೀಯ ನೀನು? ನನ್ನ ಬಗ್ಗೆ ಅಜ್ಜಿಗೆ ಹೇಳ್ತೀಯಾ? ಅಥವಾ ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತೀಯಾ? ಮುದ್ಕ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಬಟ್ ನಾನ್ ಮಾತ್ರ ನಿಂಗೆ ಏನು ಮಾಡಲ್ಲ. ಅಯ್ಯೋ ನಿಜ ತಾತ, ನಾನು ನಿನ್ನ ಸಾಯಿಸಲ್ಲ. ನೀನೀಗ ಅಜ್ಜಿಗೆ ಹೋಗಿ ವಿಷಯ ಹೇಳ್ಬೋದು, ಬಟ್ ಈಗ ಆಲ್ರೆಡಿ ನಿನಗೆ ಸಾಯೋ ವಯಸ್ಸು ಆಗೋಗಿದೆ. ನಾನು ನಿನ್ನ ಈಗ ಸಾಯಿಸಿದ್ರು ಅಬ್ಬಾ ಮುಕ್ತಿ ಸಿಕ್ತು ಅಂತ ಹಾಯಾಗಿ ಹೋಗ್ಬಿಡ್ತೀಯ. ಸುನು, ನಾನು ನಿನ್ನನ್ನು ಸಾಯಿಸಲ್ಲ. ಆದರೆ ನೀನ್ ತುಂಬಾ ಇಷ್ಟಪಡೋರ್ನ ನನ್ನ ಮೇಲನ್ನು ಕಳಿಸ್ಬಿಟ್ರೆ ಆಗ ನೀನು ಇನ್ನ ಅವ್ರ ನೆನಪಲ್ಲಿ ಒದ್ದಾಡ್ತೀಯ ಅಲ್ವಾ? ಈಗ ನೀನು ಯಾರನ್ನ ಜಾಸ್ತಿ ಇಷ್ಟಪಡೋದು? ಅಜ್ಜಿನ ಅಲ್ವಾ? ಆ ನಿನ್ನ ಮುದ್ದಿನ ಹೆಂಡತಿನ? ಈಗ ಹೇಳು ತಾತ, ಈ ವಿಷಯನೆಲ್ಲ ಯಾರಿಗೆ ಹೇಳ್ತೀಯಾ? ಅಜ್ಜಿಗೆ ಹೋಗಿ ಹೇಳ್ಬಿಡ್ತೀಯಾ? ಹೇಳ್ತೀಯಾ? ಬೇಡ ಬೇಡ, ನಾನು ವಿಷಯ ಯಾರಿಗೂ ಹೇಳಲ್ಲ, ಮಾತಾಡಲ್ಲ. ದಯವಿಟ್ಟು ನನ್ನ ಅನ್ಕೊಂಡಂಗೆ ಮಾತ್ರ ಏನು ಮಾಡಬೇಡ ಪ್ಲೀಸ್. ನಿನ್ನ ಹೆಂಡತಿ ಜೀವಂತವಾಗಿರ್ಬೇಕು ಅಂದ್ರೆ ನೀನಿವತ್ತು ನೋಡಿದ್ದು ಕೇಳಿದ್ದು ಇದು ಯಾವುದು ನಿನ್ನ ನಾಲ್ಗೆಯಿಂದ ಆಚೆ ಬರಬಾರ್ದು. ಆಚೆ ಬಂತು ನಿನ್ನ ಹೆಂಡತಿ ಜೀವ ಅವಳ ಬಾಡಿಯಿಂದ ಆಚೆ ಬರುತ್ತೆ. ಇಲ್ಲ, ನಾನೀಗ ಈ ವಿಷಯ ನಾನು ಯಾರ ಥರನೂ ಮಾತಾಡಲ್ಲ. ಈ ಸತ್ಯ ನನ್ನ ಮಣ್ಣಾಗೋವರೆಗೂ ನನ್ನಲ್ಲೇ ಇರುತ್ತೆ. ದಯವಿಟ್ಟು ನನ್ನ ಅನ್ಪೂರ್ಣಂಗೆ ಮಾತ್ರ ಏನು ಮಾಡಬೇಡಮ್ಮ ಪ್ಲೀಸ್. ವೆರಿ ಗುಡ್. ನೋಡು ಮುದ್ಕ, ನಿನ್ನ ಹೆಂಡತಿ ಜೀವ ಈಗ ನಿನ್ನ ಕೈಯಲ್ಲಿದೆ. ಅದನ್ನ ನೀನು ಉಳಿಸ್ಕೋತೀಯೋ ಕಳ್ಕೋತೀಯೋ ಯೋಚನೆ ಮಾಡು. ದೇವ್ರೆ, ನೀನು ನಿಜವಾಗ್ಲೂ ಇದೆಯಾ? ಅನ್ಪೂರ್ಣ